ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಪಲ್ಯ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ತುಂಬ ಅಂದರೆ ತುಂಬ ಸಿಂಪಲ್. ಇದರಲ್ಲಿ ಪಲ್ಯ ಮಾಡೋದಾ ಅಂತ ಅಂದ್ಕೊಳ್ಬೇಡಿ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತದೆ. ನೋಡಿ, ನಾನು ಇವಾಗ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಸಣ್ಣ ತುಂಡು ಮೆಣಸು ಕೂಡ ಹಾಕ್ಕೊಂಡೆ. ಹಾಗೆ ನಾನಿಲ್ಲಿ ಒಂದು 10ರಿಂದ 12 ಈರುಳ್ಳಿಯನ್ನು ಉದ್ದ ಉದ್ದ ಕಟ್ ಮಾಡ್ಕೊಂಡಿಲ್ಲಿ ಹಾಕ್ತಾ ಇದ್ದೇನೆ. ನಾವಿವತ್ತು ಪಲ್ಯ ಮಾಡ್ತಿರೋದು ಈರುಳ್ಳಿಯಿಂದ. ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಈಗ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡೆ. ಹಾಗೆ ಈರುಳ್ಳಿ ಹಾಕಿದ ನಂತರ 1 ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ 1 ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಾಕಿ ಆದ ನಂತರ ನಾನೀಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1/4 ಚಮಚದಷ್ಟು ಖಾರ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಈ ಪಲ್ಯವನ್ನು ಖಾರ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ನಾನಿಲ್ಲಿ ನಮಗೆ ಇಷ್ಟು ಖಾರ ಸಾಕು ಅಂತ ಹಾಕ್ತಾ ಇದ್ದೇನೆ. ನೀವು ಇನ್ನೂ ಸಹ ಖಾರ ಜಾಸ್ತಿ ತಿನ್ನುವವರಾಗಿದ್ದರೆ ಖಾರ ಪುಡಿಯನ್ನು ಜಾಸ್ತಿ ಹಾಕ್ಕೊಳ್ಳಿ. ಅದರೊಟ್ಟಿಗೆ ನೀವು ಬೇಕಂದರೆ ಒಂದು ಅರ್ಧ ಚಮಚ ಗರಂ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ಬೋದು. ಈಗ ನಾನಿಲ್ಲಿ ಹಾಕ್ತಾ ಇರೋದು 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿದ್ದು. ಈ ಜೀರಿಗೆ ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಹಾಗಾಗಿ ಜೀರಿಗೆ ಪುಡಿಯನ್ನು ಮಾತ್ರ ನಾನಿಲ್ಲಿ ಸೇರಿಸ್ಕೊಂಡದ್ದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಇದು ಉಂಟಲ್ಲ, ನಿಮಗೆ ಬರೀ ಸಾರೆಲ್ಲ ಮಾಡಿದಾಗ ಈ ರೀತಿ ಒಂದು ಪಲ್ಯ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಾಗ್ತದೆ ಊಟಕ್ಕೆ, ಚಪಾತಿಗೆಲ್ಲ. ಇದನ್ನೇ ನೀವು ಡ್ರೈ ಮಾಡಿಕೊಂಡ್ರೆ ಸಮೋಸ ಕೂಡ ಮಾಡ್ಕೊಳ್ಬೋದು. ಈರುಳ್ಳಿ ಸಮೋಸ ಕೂಡ ಇದೇ ರೀತಿ ಆಗ್ತದೆ. ಮೈದಾ ಹಿಟ್ಟಲ್ಲಿ ನೀವು ಚಪಾತಿ ಥರ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ ಮಾಡಿದರೆ ಆಮೇಲೆ ಎಣ್ಣೆಲಿ ಕರೆದ್ರೆ ನಿಮಗೆ ಸಮೋಸ ಕೂಡ ಆಗ್ತದೆ. ಇದರಲ್ಲೇ ನೋಡಿ, ಈ ರೀತಿ ಬರ್ತದೆ ಪಲ್ಯ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಸಹ ಒಂದು ಸತಿ ಮನೆಯಲ್ಲಿ ಸಿಂಪಲಾಗಿ ಪಲ್ಯವನ್ನು ಮಾಡಿ ನೋಡಿ. ಈರುಳ್ಳಿ ಇಷ್ಟಪಡೋದವರಿಗೆ ಆಗಲಿಕ್ಕಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವವರು ಈ ರೀತಿ ಒಂದು ಸತಿ ಪಲ್ಯ ಮಾಡಿ ನೋಡಿ. ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ, ಇನ್ನೂ ಕೂಡ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾವು ಹಾಕೋ ರೆಸಿಪಿ ವ್ಲಾಗ್ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ. ನೋಡಿ, ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ನೀವು ಸಹ ಒಂದು ಸತಿ ಸಿಂಪಲಾಗಿ ಪಲ್ಯನ ರೆಡಿ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.